ಬಳ್ಳಾರಿ ಎಸ್ಪಿ ಗನ್ಮ್ಯಾನ್ ದೇವರಾಜ್ ಅರೆಸ್ಟ್. 3 ಲಕ್ಷ ವಸೂಲಿ ಆರೋಪದ ಅಡಿ ದೇವರಾಜ್ ಬಂಧನವಾಗಿದೆ. ಪಡಿತರ ಅಕ್ಕಿ ಅಕ್ರಮ ಸಾಗಾಣೆದಾರರಿಂದ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ಎಸ್ಪಿ ಸುಮನ್ ಪನ್ನೇಕರ್ ಅವರ ಗನ್ಮ್ಯಾನ್ ದೇವರಾಜ್, ಮೋಕಾ ಪೊಲೀಸರಿಂದ ದೇವರಾಜ್ ಮತ್ತು ಸಹಚರರ ಬಂಧನ ಆಗಿದೆ. ಅಕ್ಕಿ ತುಂಬಿಕೊಂಡು ಆಂಧ್ರಕ್ಕೆ ಹೊರಟಿದ್ದ 2 ಲಾರಿಗಳನ್ನು ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹಣವನ್ನು ವಸೂಲಿ ಮಾಡಿದ್ದಾರೆ. 5 ಲಕ್ಷ ಕೇಳಿ 3 ಲಕ್ಷ ಪಡೆದಿದ್ದಾರೆ ದೇವರಾಜ್ ಅನ್ನೋ ಆರೋಪ ಕೇಳಿಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಯಾವಾಗ ಆಗಿದ್ದು ಇದು? ಖಂಡಿತ ಮಧುಶ್ರೀ, ಇದು ಏನಿಯೇ ಎದ್ದು ಹೊಲ ಮೈದಂತಹ ಘಟನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪೊಲೀಸ್ ಇಲಾಖೆ ಅಂತಂದ್ರೆ ಅಕ್ರಮ ದಂಧೆಗಳನ್ನ ತಡೆಗಟ್ಟಬೇಕು, ಅವುಗಳ ನಿಟ್ಟವಾಗಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಆದ್ರೆ ಇಲ್ಲಿ ಎಸ್ಪಿ ಗನ್ಮ್ಯಾನ್ ದೇವರಾಜ್ ಅನ್ನೋರೆ ನಾನು ಎಸ್ಪಿ ಸ್ಕ್ವಾಡ್ ಅಂತ ಹೇಳಿ ಅಕ್ರಮ ಅಕ್ಕಿ ದಂಧೆಕೋರರ ಬಳಿ ಸುಮಾರು 3 ಲಕ್ಷವನ್ನ ವಸೂಲಿ ಮಾಡಿರ್ತಕ್ಕಂಥ ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಕಳೆದ 1 ವಾರದ ಹಿಂದ್ಗಡೆ ಮೋಕಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ಶರಬಯ್ಯ ಅಂತೇಳಿ ಅಕ್ರಮ ದಂಧೆಕೋರ ಏನಿರ್ತಾನೆ ಆತ ಈ ಬಳ್ಳಾರಿ ಮೂಲವಾಗಿ ಆಂಧ್ರಕ್ಕೆ ಅಕ್ಕಿಯನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಎಸ್ಪಿ ಸ್ಕ್ವಾಡ್ ನ ವೇಷವನ್ನು ಧರಿಸಿಕೊಂಡು ಕಾರ್ ನಲ್ಲಿ ಹೋಗಿ ಈ ದೇವರಾಜ್ ಅನ್ನೋನು ಏನಿದ್ದಾನೆ ಎಸ್ಪಿ ಗನ್ನ ಹೋಗಿ ಅವ್ರನ್ನ ನಿಲ್ಲಿಸಿ ಸುಮಾರು 5 ಲಕ್ಷಕ್ಕೆ ಬೇಡಿಕೆಯನ್ನ ಇಡ್ತಾನೆ. ಬೇಡಿಕೆ ಇಟ್ಟ ಬಳಿಕ ಆತ ಅಷ್ಟು ಕೊಡೋದಕ್ಕೆ ಆಗೋಲ್ಲ ಅಂದು ಅದ ತಕ್ಷಣ ಕನಿಷ್ಠ 3 ಲಕ್ಷವನ್ನ ವಸೂಲಿ ಮಾಡ್ತಾನೆ. ವಸೂಲಿ ಮಾಡಿ ಅಲ್ಲಿಂದ ಪರಾರಾಗ್ತಾನೆ. ಈ ಸದ್ಯಕ್ಕೆ ಆತನನ್ನ ಸೆಕ್ಯೂರ್ ಮಾಡಿರ್ತಕ್ಕಂತಹ ಬಳ್ಳಾರಿ ಪೊಲೀಸರು ಅದನ್ನ ವಿಚಾರಣೆ ಕೂಡ ಮುಂದುವರಿಸಿರುವಂತದ್ದು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಪೊಲೀಸ್ ಇಲಾಖೆ ಹೇಗಿರ್ಬೇಕಂತಂದ್ರೆ ಅಕ್ರಮಗಳನ್ನ ತಡೆಗಟ್ಟಬೇಕು. ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಅಕ್ರಮ ದಂಧೆಗಳು ನಡೀತೇವೆ ಅಂತೇಳಿ ಸಾಕಷ್ಟು ಬಿಂಬಿತ ಆಗ್ತಾ ಬಂತು. ವಿರೋಧ ಪಕ್ಷವು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಬಂದಿತ್ತು. ಇದೀಗ ಪೊಲೀಸರೇ ಇಂಥದ್ರಲ್ಲಿ ಇನ್ವಾಲ್ವ್ ಆದ್ವಾ ಅಥವಾ ಅಕ್ರಮ ದಂಧೆಕೋರರ ಬಳಿ ವಸೂಲಿಗೆ ನಿಂತರ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಒಂದ್ ಕಡೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಂತಹ ಅವರಲ್ಲಿರ್ತಕ್ಕಂತಹ ಕಳ್ಳರನ್ನ ಪತ್ತೆ ಹಚ್ಚಿ ಅವರು ಕೂಡ ಹೆಡೆಮುರಿ ಕಟ್ಟುವಂತ ಪ್ರಯತ್ನ ಪೊಲೀಸ್ ಇಲಾಖೆ ತಮ್ಮವರನ್ನೇ ಮಾಡುವಂತ ಪ್ರಯತ್ನ ಈಗ ನಡಿಬೇಕಾಗುವುದು. ಹೀಗಾಗಿ ಈಗಾಗಲೇ ಎಸ್ಪಿ ಸುಮನ್ ಪೆನ್ನೇಕರ್ ಕೂಡ ಎಸ್ಪಿ ಅವರ ಗನ್ಮ್ಯಾನ್ ಅನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮುಂದುವರಿಸಿರುವಂತದ್ದು. ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ.